ಹಾಯ್, ನಾನು ಅಕ್ಷಿತ್ ಫ್ರಮ್ ಪ್ಲಾಂಟೇಶನ್ ಜರ್ನಲ್. ವೆಲ್ಕಮ್ ಟು ಮೈ ಚಾನಲ್. ಈ ಚಾನಲ್ನಲ್ಲಿ ನಾನು ಶೇರ್ ಮಾಡೋದು ರಿಯಲ್ ಪ್ಲಾಂಟೇಶನ್ ಲೈಫ್. ಇಲ್ಲಿ ಕೆಲಸ ಮಾಡೋ ರೀತಿ, ಚಾಲೆಂಜಸ್ ಎಲ್ಲ ನೋಡ್ಬೋದು. ಮತ್ತು ಪ್ಲಾಂಟೇಶನ್ ಲೈಫ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋ ಒಂದು ಚಿಕ್ಕ ಪ್ರಯತ್ನ. ನೀವು ಈ ಜರ್ನಿಲಿ ಪಾಲ್ಗೊಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರೆಸೆಂಟ್ ಈಗಿರೋ ಮೇಯ್ನ್ ಕೆಲಸ ಅಂದರೆ ಇರಿಗೇಷನ್. ಎಲ್ಲ ಕಡೆ ಇರಿಗೇಷನ್ ಮಾಡ್ತಿದ್ದಾರೆ. ನಾವು ಶುರು ಮಾಡಿ ತುಂಬ ದಿನ ಆಗಿದೆ. ಅದು ಒಂದೇನಂದರೆ ಕೆರೆ ಸ್ವಲ್ಪ ಚಿಕ್ಕದಾಗಿದೆ ನಮ್ಮದು, ಹಾಗಾಗಿ ಇವತ್ತು ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ಹೂವೆಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಆಲ್ಮೋಸ್ಟ್ ಎಲ್ಲ ಹೂವೆಲ್ಲ ಆಗಿದೆ. ಇಲ್ಲಿ ನೋಡ್ಬೋದು, ಹೂವಾಗಿ ಮಾಜವಾಗಿದೆ. ಇಲ್ಲಿ ನೋಡಿ ಹೇಗಾಗಿದೆ ಹೂವು. ಜೇನುಗಳು ಕೂಡ ಬಂದಿದೆ ಇಲ್ಲೇ ನೋಡಿ. ಇಲ್ಲಿ ಕೂಡ ಹೂವು ಎಷ್ಟು ಚೆನ್ನಾಗಾಗಿದೆ ನೋಡಿ. ಏನಂದರೆ ನೆನ್ನೆ ನಾವು ಕೆರೆಗೆ ನೀರು ಡಂಪ್ ಮಾಡ್ತಿದ್ವು, ಅಂದರೆ ಬೋರ್ವೆಲ್ಲಿಂದ ಡಂಪ್ ಮಾಡೋದು. ಅಂದರೆ ಡೆಡ್ಲೈನ್ ಒಂದೇ ಇದೆ, ಅದರಲ್ಲೇ ನೀರು ಬರಬೇಕು ಮತ್ತು ಇರಿಗೇಷನ್ ಮಾಡೋಕ್ಕೂ ಅದರಿಂದನೇ ಹೋಗಬೇಕು. ನೀರು ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಇವತ್ತು ನಿಲ್ಲಿಸಿದ್ದೀವಿ ಇರಿಗೇಷನ್ ಮಾಡೋದನ್ನ. ಬನ್ನಿ ಈಗ ನೀರು ಎಷ್ಟಾಗಿದೆ ಅಂತ ನೋಡೋಣ. ಫುಲ್ಲೆಲ್ಲ ಆಗಿದ್ರೆ ಮೋಟ್ರ್ ಆಫ್ ಮಾಡಬೇಕಾಗತ್ತೆ. ಬನ್ನಿ ನೋಡ್ಕೊಂಬರೋಣ. ಬನ್ನಿ ಈಗ ಕೆರೆ ಹತ್ರ ಬಂದಿದ್ದೀನಿ. ನೀರು ಎಷ್ಟಾಗಿದೆ ಅಂತ ನೋಡ್ಕೊಳೋಣ. ಇಲ್ಲೇನಾದರೂ ಫುಲ್ಲಾಗಿದ್ದರೆ ಬೋರ್ವೆಲ್ ಆಫ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಓವರ್ಫ್ಲೋ ಆದರೆ ಭಾರಿ ಕಷ್ಟ ಆಗುತ್ತೆ. ಇದ್ದಿದ್ದು ನೀರು ವೇಸ್ಟ್ ಆಗಿಬಿಡುತ್ತೆ. ಈ ಟೈಮಲ್ಲಿ ಮಳೆ ಬೇರೆ ಇಲ್ಲ ನೋಡಿ. ರೋಡ್ ಯಾವ ಥರ ಇದೆ. ಇಲ್ಲೆಲ್ಲ ಆ್ಯಕ್ಚುಲಿ ನೀರು ಹೊಡೆದಾಗಿದೆ. ಹೂವೆಲ್ಲ ಚೆನ್ನಾಗಾಗಿದೆ, ನೋಡ್ತಿರ್ಬೋದು. ಈಗ ಅರೇಬಿಕಕ್ಕೆ ಇರಿಗೇಷನ್ ಮಾಡೋಕ್ಕೆ ನೀರು ಖಾಲಿಯಾಗಿದೆ ಇಲ್ಲಿ ರೋಬಸ್ಟಕ್ಕೆ ಹೊಡೆದಾದ್ಮೇಲೆ. ಸೊ ನೀರು ಎಷ್ಟಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ, ಇಷ್ಟು ದಾರಿಲಿ ಹೋಗಬೇಕು. ಬನ್ನಿ, ಕೆರೆ ಹತ್ರ ಇದ್ದೀನಿ ಈಗ. ಕೆರೆಯಲ್ಲಿ ಏನಂದರೆ ಸಿಕ್ಕಾಪಟ್ಟೆ ಹುಲ್ಲು ಬೆಳ್ಕೊಂಡಿದೆ. ನೀರೇ ಕಾಣಿಸ್ತಿಲ್ಲ, ಬರೀ ಹುಲ್ಲೇ ಕಾಣಿಸುತ್ತೆ. ಇಲ್ಲಿ ತೋರಿಸ್ತೀನಿ ನಿಮಗೂ ನೋಡಿ. ಇಷ್ಟು ಕೆರೆಯಲ್ಲಿ ಒಂದು 20% ಅಷ್ಟೇ ಮಿಡ್ಲಲ್ಲಿರೋದು, ಇನ್ನೆಲ್ಲ ಹುಲ್ಲು ಕವರ್ ಆಗಿಬಿಟ್ಟಿದೆ. ಮೀನುಗಳಿದಾವೆ, ಆದರೆ ಈ ಹುಲ್ಲನ್ನ ತಿನ್ನಲ್ಲ. ಮೀನು ಯಾವುದಂತ ಗೊತ್ತಿಲ್ಲ. ಹುಲ್ಲು ತಿನ್ನೋ ಮೀನು ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ನೀರೀಗ ಆಲ್ಮೋಸ್ಟ್ ಫುಲ್ಲಾಗಿದೆ. ಈಗ ಹೋಗಿ ಬೋರ್ವೆಲ್ ಆಫ್ ಮಾಡಿಬಿಡೋಣ. ಇವತ್ತಿನ್ನೇನು ಸಂಜೆ ಆಯ್ತು, ಇನ್ನು ನಾಳೆಯಿಂದ ಇರಿಗೇಷನ್ ಸ್ಟಾರ್ಟ್ ಮಾಡೋಣ. ಅದು ಇದೇ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಿರ್ತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇವು ಸಪೋರ್ಟ್ ಕೊಟ್ಟಷ್ಟು ನನಗೆ ಉತ್ಸಾಹ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ತರ್ತೀನಿ. ಅರೇಬಿಕಾಗೂ ಆಲ್ಮೋಸ್ಟ್ ಇರಿಗೇಷನ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ಮುಗ್ಗೆಲ್ಲ ಬಂದಿದೆ. ಇದೊಂದು 2-3 ಡೇಸಲ್ಲಿ ಇದನ್ನ ಹರಳುತ್ತೆ ಅದು ಕ್ಲೀನಾಗಿ ನೋಡಿ. ಇಲ್ಲೂ ಅಷ್ಟೇ, ಇದೊಂದು ಸ್ವಲ್ಪ ಜಾಸ್ತಿ ದಿನ ಬೇಕಾಗುತ್ತೆ ನೋಡಿ ಯಾವ ಥರ ಇದೆ ಹೂಗಳು. ಈ ತೋಟದಲ್ಲೆಲ್ಲ ಹೂಗಳೆಲ್ಲ ಅರಳುತ್ತಲ್ಲ, ಆ ಟೈಮಲ್ಲಿ ಏನಾದರೂ ತೋಟದಲ್ಲಿ ಮಧ್ಯಾಹ್ನ ಏನಾದರೂ ಬಂದರೆ ಒಳ್ಳೆ ಪರಿಮಳ ಬರ್ತಿರುತ್ತೆ ಮಾತ್ರ. ಬನ್ನಿ ಹೋಗೋಣ ಈಗ. ಸೀದಾ ಹೋಗಿ ಬೋರ್ವೆಲ್ ಆಫ್ ಮಾಡೋಣ ಬನ್ನಿ. ಹೂವಾಗಿದ್ದಾಗೆಲ್ಲ ತೋಟದೊಳಗೆ ಬರೋಕ್ಕೆ ಒಂದು ಖುಷಿ ಆಗುತ್ತೆ, ಯಾಕಂದರೆ ಅದ್ರ ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಇಲ್ಲಿ ಹೂವಾಗಿದೆ, ತೋರಿಸ್ತೀನಿ ನೋಡ್ತಿರ್ಬೋದು. ಜೇನುಗಳೆಲ್ಲ ಪಾಲಿನೇಷನ್ ಕೆಲಸನ ಸ್ಟಾರ್ಟ್ ಮಾಡಿದ್ದಾವೆ ಆಲ್ರೆಡಿ. ನಿಮಗೆ ರೋಬಸ್ಟಾಗೆ ಜೇನುಗಳಿಲ್ಲ ಅಂದರೆ ಪಾಲಿನೇಷನೇ ಆಗಲ್ಲ. ಅರೆ ಪಾಲಿನೇಷನ್ ಆಗುತ್ತೆ, ಆದರೆ ರೋಬಸ್ಟ್ ಅಂತೂ
ಸೆಲ್ಫ್ ಪಾಲಿನೇಷನ್ ಆಗೋದೇ ಇಲ್ಲ. ಇಲ್ಲಿ ನೀರು ತುಂಬ ಐತೆ. ಈಗ ಮೋಟ್ರ್ ಆಫ್ ಮಾಡಿಬಿಡೋಣ ಈಗಲೇ. ನೋಡಿ ಇದೆ ಮೋಟ್ರು. ಬನ್ನಿ ಆಫ್ ಮಾಡೋಣ. ಇದು ಆಟೋ ಸ್ಟಾರ್ಟ್ರ್ ಇದೆ, ಫುಲ್ ಹೀಟ್ ಆಗೋಗಿದೆ. ಇನ್ನು ನೆಕ್ಸ್ಟು ಇರಿಗೇಷನ್ ಸ್ಟಾರ್ಟ್ ಆದಮೇಲೆ ನೋಡೋಣ ಯಾವ ಥರ ನೀರು ಹೊಡಿತೀವಿ ಅಂತ.